ಯೂಟ್ಯೂಬ್ನಲ್ಲಿ ಎಪಿಕೆಎಸ್ಗಾಗಿ ಜಾಹೀರಾತನ್ನು ನೋಡಿದ ನಂತರ ನಾನು ಈ ಅಭಿಮಾನ್ ಉತ್ಪನ್ನವನ್ನು ಖರೀದಿಸಿದೆ. ನಾನು ಈ ಅಭಿಮಾನ್ ದ್ರಾವಣವನ್ನು 200 ಲೀಟರ್ ನೀರಿಗೆ 1 ಲೀಟರ್ ಅನುಪಾತದಲ್ಲಿ ಬೆರೆಸಿ ಪ್ರತಿ ಮರಕ್ಕೆ 1 ಲೀಟರ್ ಮಿಶ್ರಣವನ್ನು ಹಾಕಿದೆ. ಫಲಿತಾಂಶಗಳನ್ನು ಗಮನಿಸಿದ ನಂತರ ಗುಣಮಟ್ಟ ಅತ್ಯುತ್ತಮವಾಗಿದೆ ಮತ್ತು ಅವು ಚೆನ್ನಾಗಿ ಬೆಳೆಯುತ್ತಿವೆ ಎಂದು ನಾನು ಕಂಡುಕೊಂಡೆ. ಪಪ್ಪಾಯಿ ಕಾಯಿಗಳ ಮೇಲ್ಮೈ ಈಗ ಸುಂದರವಾದ ಹೊಳಪನ್ನು ಪ್ರದರ್ಶಿಸುತ್ತದೆ. ಕೃಷಿ ವಲಯಕ್ಕೆ ಕೊಡುಗೆ ನೀಡುವ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟ ನಾನು ಪಪ್ಪಾಯಿ ನರ್ಸರಿಯನ್ನು ಸಹ ನಿರ್ವಹಿಸುತ್ತೇನೆ. ನಾನು ಉತ್ತಮ ಗುಣಮಟ್ಟದ ಬೀಜಗಳನ್ನು ಸಂಗ್ರಹಿಸುತ್ತೇನೆ. ಶುಭಾಶಯಗಳು. ನನ್ನ ಹೆಸರು ಮುರುಗನ್. ನಾನು ಮಧುರೈ ಜಿಲ್ಲೆಯ ಅಲಂಗನಲ್ಲೂರ್ ಬ್ಲಾಕ್ನಲ್ಲಿರುವ ಯರಂಬಟ್ಟಿ ಗ್ರಾಮದವನು. ಪ್ರಸ್ತುತ ನಾನು 1 ಎಕರೆ ಭೂಮಿಯಲ್ಲಿ ಪಪ್ಪಾಯಿಗಳನ್ನು ಬೆಳೆಸುತ್ತಿದ್ದೇನೆ. ನಾನು ರೆಡ್ ಲೇಡಿ, ಯುಕಾನ್ ಬೆರ್ರಿ ಮತ್ತು ಗ್ರೀನ್ ಬೆರ್ರಿಯಂತಹ ವಿವಿಧ ಪ್ರಭೇದಗಳನ್ನು ಬೆಳೆಯುತ್ತಿದ್ದೇನೆ. ನನ್ನ ಕೃಷಿ ಪ್ರಯತ್ನಗಳಲ್ಲಿ ಸಾವಯವ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ನಾನು ಸಂಪೂರ್ಣವಾಗಿ ಬದ್ಧನಾಗಿದ್ದೇನೆ. ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯಕರ ಆಹಾರವನ್ನು ಒದಗಿಸುವುದು ನನ್ನ ಉದ್ದೇಶ. ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನಾನು ಈ ಅಭಿಮಾನ್ ಉತ್ಪನ್ನವನ್ನು 200 ಲೀಟರ್ ನೀರಿಗೆ 1 ಲೀಟರ್ ಅನುಪಾತದಲ್ಲಿ ಬೆರೆಸಿ ಪ್ರತಿಯೊಂದು ಮರಕ್ಕೂ 1 ಲೀಟರ್ ಮಿಶ್ರಣವನ್ನು ಹಾಕಿದೆ. ಗಮನಿಸಿದ ನಂತರ ಕಾಯಿಗಳ ಗುಣಮಟ್ಟ ಅತ್ಯುತ್ತಮವಾಗಿದೆ ಮತ್ತು ಅವು ತೀವ್ರವಾಗಿ ಬೆಳೆಯುತ್ತಿವೆ. ಪಪ್ಪಾಯಿ ಕಾಯಿಗಳ ಮೇಲ್ಮೈ ಸುಂದರವಾದ ಹೊಳಪುಳ್ಳ ಹೊಳಪನ್ನು ಪ್ರದರ್ಶಿಸುತ್ತದೆ. ಕೃಷಿ ಸಮುದಾಯವನ್ನು ಬೆಂಬಲಿಸುವ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟ ನಾನು ಪಪ್ಪಾಯಿ ನರ್ಸರಿಯನ್ನು ಸಹ ನಿರ್ವಹಿಸುತ್ತೇನೆ. ನಾನು ಉತ್ತಮ ಗುಣಮಟ್ಟದ ಬೀಜಗಳನ್ನು ಸಂಗ್ರಹಿಸುತ್ತೇನೆ, ಅವುಗಳನ್ನು ಸಸಿಗಳಾಗಿ ಪೋಷಿಸುತ್ತೇನೆ ಮತ್ತು ವಿತರಿಸುತ್ತೇನೆ. ನಾನು ಪ್ರತಿ ಸಸಿಯನ್ನು 22 ರೂಪಾಯಿ ಬೆಲೆಗೆ ನೀಡುತ್ತೇನೆ. ಬೀಜಗಳ 10 ಗ್ರಾಂ ಪ್ಯಾಕೆಟ್ ಸುಮಾರು 4650 ರೂಪಾಯಿ ವೆಚ್ಚವಾಗುತ್ತದೆ. ಈ ಪ್ಯಾಕೆಟ್ ಸರಿಸುಮಾರು 500 ಬೀಜಗಳನ್ನು ಹೊಂದಿರುತ್ತದೆ. ಮೊಳಕೆಯೊಡೆಯುವಿಕೆ ಯಶಸ್ವಿಯಾದರೆ ಅದು ಸುಮಾರು 450 ಸಸಿಗಳನ್ನು ನೀಡುತ್ತದೆ. ಈ ಪ್ರಯತ್ನದಲ್ಲಿ ನನಗೆ ಯಾವುದೇ ಗಮನಾರ್ಹ ಆರ್ಥಿಕ ಲಾಭವಿಲ್ಲದಿದ್ದರೂ ಕೃಷಿಗೆ ಒಳ್ಳೆಯದನ್ನು ಮಾಡುವ ಬದ್ಧತೆಯಿಂದ ಮಾತ್ರ ನಾನು ಇದನ್ನು ಕೈಗೊಳ್ಳುತ್ತೇನೆ. ಆದಾಗ್ಯೂ ನಾನು ಈ ಸಸಿಗಳನ್ನು ಎಲ್ಲರಿಗೂ ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಸಸಿಗಳ ಪೂರೈಕೆ ಸೀಮಿತವಾಗಿರುವುದರಿಂದ ನಾನು ಅವುಗಳನ್ನು ನಿರ್ದಿಷ್ಟವಾಗಿ ವಿನಂತಿಸಿದವರಿಗೆ ಮಾತ್ರ ಒದಗಿಸುತ್ತೇನೆ. ನಾನು ಒದಗಿಸುವ ಸಸಿಗಳು ಉತ್ತಮ ಗುಣಮಟ್ಟದ್ದಾಗಿರುತ್ತವೆ. ಸರಿಯಾಗಿ ನಿರ್ವಹಿಸಿದರೆ ಅವು 2 ರಿಂದ 3 ವರ್ಷಗಳ ಅವಧಿಗೆ ಸಮೃದ್ಧ ಫಸಲನ್ನು ನೀಡುತ್ತವೆ. ಬಾಳೆಹಣ್ಣು, ಪಪ್ಪಾಯಿ ಮತ್ತು ಚೆಂಡು ಹೂಗಳಂತಹ ಇತರ ಬೆಳೆಗಳಿಗೂ ನಾನು ಇದೇ ವಿಧಾನವನ್ನು ಯಶಸ್ವಿಯಾಗಿ ಅನ್ವಯಿಸಿದ್ದೇನೆ. ಧನ್ಯವಾದಗಳು.